ಎಲ್ರಿಗೂ ನಮಸ್ಕಾರ. ಈಗ ನಾವು ನಿಂತ್ಕೊಂಡಿರೋಂತ ಜಾಗ ಬಂದು ಬೆಳ್ಳಂಡೂರು ಗ್ರಾಮ. ಇದು 85/1C ಸರ್ವೆ ನಂಬರ್. ಈ ಜಾಗ 1 ಎಕರೆ 17 ಗುಂಟೆ ಜಾಗ ಇದೆ. ಅದರಲ್ಲಿ 12 ಗುಂಟೆ ಜಾಗ ಖಾಲಿ. ಈ 12 ಗುಂಟೆ ಜಾಗ ಇವಾಗ ನಮ್ಮ ಹಿಂದೆ ಐತಲ್ಲ, ಈ ಜಾಗ ಪ್ರೆಸೆಂಟ್ RTC ನಮ್ಮವ್ರ ಹೆಸರಲ್ಲೇ ಬರ್ತಾ ಇದೆ. ಅಪೋಸಿಟ್ ಅವರು ಬೇಕಾದಷ್ಟು ದಾಖಲೆಗಳು ಕ್ರಿಯೇಟ್ ಮಾಡಕ್ ನೋಡಿದ್ರು ಯಾವ್ದು ಕ್ರಿಯೇಟ್ ಆಗಿಲ್ಲ. 1 ಎಕರೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಬಿಲ್ಡಿಂಗ್ ಕಟ್ಬಿಟ್ಟು, ಆದ್ರೆ ಈ 12 ಗುಂಟೆಗೆ ಯಾವ್ದೇ ಡಾಕ್ಯುಮೆಂಟ್ ಕ್ರಿಯೇಟ್ ಆಗಿಲ್ಲ. ಸುಮಾರು ವರ್ಷಗಳಿಂದ ಪಾಪ ಇವರು ಹೋರಾಟ ಮಾಡ್ತಾ ಇದ್ರು. ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಹೋರಾಟ ಮಾಡಿರೋಂತ ಫಲಶ್ರುತಿ ಇವತ್ತು ಇವರು ಒಂದು ಜಮೀನು RTC ಅಲ್ಲಿ ನಮೂದೇ ಆಗಿ ಈ ಜಮೀನು ಸರ್ವೆ ನಡೆಸಿ ಸರ್ವೆ ಅಧಿಕಾರಿಗಳು ಇವ್ರದ್ದು ಜಮೀನು ಅಂತ ಹೇಳ್ಬಿಟ್ಟು ಇವತ್ತು ತೆಗೆದುಕೊಟ್ಟಿದ್ದಾರೆ. ಏನ್ ರೈತರಿದ್ದಾರೆ ಈ ಜಾಗಕ್ಕೆ ಸಂಬಂಧಪಟ್ಟಂತ ರೈತರು, ಅಮ್ಮ RTC ಅವರು ಕುಟುಂಬಸ್ಥರು ಮತ್ತೆ ರೈತರು ಈ ಜಾಗನ ಇಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂತ ಜಾಗನ. ಆಮೇಲೆ ಇದೊಂದೇ ಅಲ್ಲ, ಬೆಳ್ಳಂಡೂರಲ್ಲಿ ಸುಮಾರು ಇವಾಗ ನಾನು ಬರ್ತಾ ಚೆಕ್ ಮಾಡಿದೆ. ಆಮೇಲೆ ಸರ್ವೇಯರ್ಸ್ ಜಾಸ್ತಿ ಜನ ಹೇಳಿದ್ರು ಸುತ್ತಮುತ್ತಲಿರುವಂತ ಎಲ್ಲಾ ಜಾಗ ದಲಿತರ ಜಾಗನೇ ಆ ತರ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗೇನು ಇದು 12 ಗುಂಟೆ ಜಾಗ ಇದೆ, ಸರ್ವೆ ಮಾಡಿಸಿ ಅಳತೆ ಮಾಡಿಸಿ ರೈತರನ್ನ ಈ ಜಾಗದಲ್ಲಿ ಅವರು ಬೆಳೆ ಬೆಳ್ಕೊಳ್ಳೋದಕ್ಕೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಅವಕಾಶ ಮಾಡ್ಕೊಟ್ಟಿದೀವಿ. ಈ ಭಾಗದಲ್ಲಿ ಇದೊಂದು ಅಂಬೇಡ್ಕರ್ ಸೇವಾ ಸಮಿತಿಯ ಬಹು ದೊಡ್ಡ ಗೆಲುವು. ಆ ಒಂದು ರೈತರಿಗೆ ನ್ಯಾಯ ಸಿಕ್ಕುವಂತ ಕೆಲಸ ನಡೆದಿದೆ. ಇಂಥ ಬಡವರಿಗೆ ತೊಂದರೆ ಆದಾಗ, ಇಂಥ ದಲಿತರಿಗೆಲ್ಲ ತೊಂದರೆ ಆದಾಗ 100% ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಾವು ನ್ಯಾಯ ಕೊಡಿಸ್ತೀವಿ. ಈಗ ಪ್ರೆಸೆಂಟ್ 12 ಗುಂಟೆ ಜಾಗ ಪ್ರೆಸೆಂಟ್ ಆಗಿ ಕಾಕು ಅನ್ನುವಂತ ಇವರು ವಂಶದ ಮೂಲ ಪುರುಷರು, ಇವರು ಆ ರೈತರು ಕಾಕು ಅನ್ನೋ ಅವ್ರ ಮೊಮ್ಮಗ. ಈ ಜಮೀನಿಗೋಸ್ಕರ ಎಷ್ಟು ವರ್ಷಗಳು ಹೋರಾಟನಪ್ಪ? 3 ವರ್ಷ, ಸುಮಾರು 3 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿಂದ ಇವರು ಪೊಸಿಷನ್ಗೆ ಹೋಗುವಂತ ಕೆಲಸ ನಡೀತಾ ಇದೆ. ಸರ್ವೆ ಮಾಡಿ ಅಳತೆ ಮಾಡಿ ಇವ್ರ ಜಾಗ ಇವ್ರು ಗುರ್ತು ಮಾಡಿ ಕೊಟ್ಟಿದ್ದಾರೆ. ಈ ಜಾಗಕ್ಕೆ ಬೇರೆ ಏನು ಯಾರೋ ಲೇಔಟ್ ಅವನ ಏನ್ ಹೆಸರು? ಗ್ರೀನ್ ಗ್ಲೇನ್ ಲೇಔಟ್ ಅಸೋಸಿಯೇಷನ್ ಅವರು ಅಕ್ರಮವಾಗಿ ಈ ಜಾಗಕ್ಕೆ ನಕಲಿ ತಂತಿ ಬೇಲಿ ಕಾಂಪೌಂಡ್ ಹಾಕಿರೋದನ್ನ ಖಂಡಿಸಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಂಘಟನೆಯಿಂದ ಮತ್ತೆ ಈ ಹುಡುಗರ ಕಡೆಯಿಂದ ನಾವೇ ಕಂಪ್ಲೇಂಟ್ ದೂರು ದಾಖಲು ಮಾಡೋಂತ ಕೆಲಸ ಮಾಡ್ತಾ ಇದ್ವಿ. SC/ST ಸೆಲ್ ಅಲ್ಲಿ ಈ ವ್ಯಕ್ತಿಗಳ ವಿರುದ್ಧ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡ್ಕೊಂಡು ಕಾಂಪೌಂಡ್ ಹಾಕಿರುವಂತ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲು ಮಾಡ್ತಾ ಇದೀವಿ. ಪ್ರೆಸೆಂಟ್ RTC ಬಂದು ಕಾಕೋನೋ ಹೆಸರಲ್ಲಿ 12 ಗುಂಟೆ ಜಾಗ ಇದೆ. ಅದ ಸಂಬಂಧಪಟ್ಟಂಗೆ ಇವತ್ತು ರೈತರಿಗೆ ಜಯ ಸಿಗುವಂತ ಕೆಲಸ ನಡೆದಿದೆ. ಸರ್ವೆ ಮಾಡಿ ಅಳತೆ ಮಾಡ್ಕೊಟ್ಟಿದ್ದಾರೆ. ಇವತ್ತಿಂದ ಇವ್ರ ಪೊಸಿಷನ್ಗೆ ಹೋಗ್ತಾ ಇದ್ದಾರೆ. ಇವ್ರ ವಿಚಾರದಲ್ಲಿ ಇವ್ರಿಗೆ ಯಾರೇ ತೊಂದರೆ ಕೊಟ್ರು ಅಂಬೇಡ್ಕರ್ ಸೇವಾ ಸಮಿತಿ ಎಲ್ಲಾ ಸದಸ್ಯರು ಇವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿ ತೊಂದರೆ ಕೊಟ್ಟವ್ರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ಮನವಿ ಮಾಡ್ತಾ ಇದ್ವಿ ಸರ್. ಥ್ಯಾಂಕ್ ಯು. ಏನ್ ಮೂಲ ಬಂದು ಹಾಕೊಂಡು ನಮ್ಮ ತಾತ ಮುತ್ತಾತ ಜಮೀನಿದು. ಈ 1C ಸರ್ವೆ ನಂಬರ್ 2012 ಗಂಟ ನಮ್ಮ ತಾತನ ಹೆಸರೇ ಬಂದಿದೆ. 1 ಎಕರೆ 19 ಗುಂಟೆ ನಮ್ಮ ತಾತನ ಹೆಸರೇ ಬಂದಿದೆ. ಕೊನೆ ಗಂಟ ಬಂದಿದೆ. ನಾವಾಗ್ಲಿ ನಮ್ಮ ವಂಶಸ್ಥರಾಗ್ಲಿ ಯಾರು ಈ ಬಡಾವಣೆಗೆ ಸಹಿ ಮಾಡಿಲ್ಲ. ಇದು ಅಕ್ರಮ ಬಡಾವಣೆ. BDA ಇಲ್ಲ, BMRD ಇಲ್ಲ, ರೇರಾ ಇಲ್ಲ, BMC ಅನುಮೋದನೆ ಇಲ್ಲ, ಗ್ರಾಮ ಪಂಚಾಯತ್ ಅನುಮೋದನೆ ಇಲ್ಲ. ಇದೆಲ್ಲ ಅಕ್ರಮ ಬಡಾವಣೆ ಮಾಡಿದ್ದಾರೆ. ಟೋಟಲ್ 28 ಎಕರೆ ಅಕ್ರಮ ಬಡಾವಣೆ. ಪಂಚಾಯತಿ ನಕಲಿ ಖಾತೆಗಳನ್ನು ಮಾಡಿ BJPಗೆ ಸಹಮತ, BJP ಸಹಮತ ಕೋರಿ ಎಲ್ಲ ನಕಲಿ ಖಾತೆಗಳನ್ನು ಮನೆಗಳವ್ರಿಗೆ ಮಾಡಿಕೊಟ್ಟಿದ್ದಾರೆ. ಈ ಅಸೋಸಿಯೇಷನ್ ಕೂಡ ರದ್ದು ಮಾಡಬೇಕು ಅಂತ ನಾವು ಹೇಳ್ಕೊತೀವಿ.